ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಬದನೆಕಾಯಿ ಪಲ್ಯ. ತುಂಬ ಸಿಂಪಲ್ ಹಾಗೆ ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಎಷ್ಟು ಮಾಡ್ತಾಯಿದ್ದೀರೋ ಅದರ ಅನುಗುಣವಾಗಿ ಎಣ್ಣೆನ ಬಳಸ್ಬೋದು. ಇದಕ್ಕೆ ನಾನು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಒಳಗಡೆ ಬಾಡಿಸ್ಕೊಳ್ಳಿ. ಅದಾದ ನಂತರ ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ಬಾಡಿಸ್ಕೋಬೇಕು. ಸೊ ಇದಕ್ಕೆ ನಾನು ಸ್ಟಾರ್ಟಿಂಗು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗಲೇ ಎಲ್ಲ ಮಸಾಲ ಮತ್ತು ಉಪ್ಪು ಖಾರ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಮೊದಲೇ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ, ಖಾರದ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಕೊತ್ತಂಬರಿ ಕಾಳು ಪುಡಿನೂ ಹಾಕ್ಕೋಬೋದು. ಸಾಂಬಾರು ಪುಡಿ ಇಷ್ಟಪಡೋರು ಅದನ್ನು ಕೂಡ ಸ್ವಲ್ಪ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಎಲ್ಲದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ರೈಸ್ಗೆ ಸೈಡ್ ಡಿಶ್ ಆಗಿ ಕೂಡ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬ ಇಷ್ಟಪಡ್ತೀರಾ. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಕೂಡ ಮರಿಬೇಡಿ. ಎಲ್ಲ ನೀಟಾಗಿ ಉಪ್ಪು ಖಾರ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಬಾಡಿಸ್ಕೊಳ್ಳಿ. ಅದಾದ ನಂತರ ಟೊಮೆಟೊ ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಮುಚ್ಚಿಟ್ರೆ ನೀಟಾಗಿ ಎಲ್ಲ ಬೆಂದೋಗುತ್ತೆ. ಸೊ ಹಾಗಾಗಿ ಒಂದೇ ಸರಿಗೆಲ್ಲ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ, ಮರೀದೆ ಟ್ರೈ ಮಾಡಿ. ಚಪಾತಿಗೆ ಮಾತ್ರ ಹೇಳಿ ಮಾಡಿಸ್ದಂಗಿರುತ್ತೆ. ಒಂದು ಸತಿ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ತುಂಬ ಡ್ರೈ ಅನಿಸಿದ್ರೆ ನೀವು ನೀರು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಅದು ನೀರೆಲ್ಲ ಅದರಲ್ಲೇ ಆವಿ ಹಾಕ್ಬಿಡತ್ತೆ, ಯಾಕಂದರೆ ಬದನೆಕಾಯಿ ಎಲ್ಲ ಬೆಂದ್ಕೋಬೇಕಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರಿನ ಅವಶ್ಯಕತೆ ಇದ್ದಾಗ ಹಾಕ್ಕೊಳ್ಳಿ. ತುಂಬ ಎಣ್ಣೆಯನ್ನು ನಾನು ಹಾಕ್ಕೊಂಡಿಲ್ಲ, ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನೀರು ಕೂಡ ಹಾಕ್ಕೊಂಡು ಮುಚ್ಚಿ ಸಿಮ್ಮಲ್ಲಿ ಒಂದು 5 ಮಿನಿಟ್ಸ್ ಅದನ್ನು ಎಲ್ಲ ಬೇಯಲಿಕ್ಕೆ ಬಿಡಬೇಕು. ನೀವು ನೋಡ್ತಾ ಇರ್ಬೋದು, ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಇದಕ್ಕೆ ನಾನಿವಾಗ ಕೊಬ್ಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕೊಬ್ಬರಿನ ತುರ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಒಣ ಕೊಬ್ಬರಿ ಪುಡಿ ಕೂಡ ಹಾಕ್ಕೋಬೋದು. ಈ ಥರ ಕೂಡ ಮಾಡಿಕೊಂಡು ಹಾಕ್ಕೋಬೋದು. ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂಥರ ತೆಂಗಿನ ತುರಿ ಹಾಕೋದ್ರಿಂದ ತುಂಬ ಅಂದರೆ ತುಂಬಾ ರುಚಿ ಜಾಸ್ತಿ ಆಗುತ್ತೆ. ಸೊ ಈ ಥರ ಎಲ್ಲದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಇದ್ದರೆ ಇದನ್ನು ರೋಲ್ ಥರ ಕೂಡ ಮಕ್ಕಳಿಗೆ ಮಾಡಿಕೊಡ್ಬೋದು. ನೀವು ಚಪಾತಿ ಮಾಡಿ, ಚಪಾತಿಗೆ ಅವ್ರಿಗೇನು ಕೆಚಪ್ ಇಷ್ಟ ಆಗುತ್ತೋ ಅಥವಾ ಕೆಚಪ್ ಇಲ್ಲ ಅಂದರೆ ಜಾಮ್ ಇಷ್ಟ ಆದರೆ ಅದನ್ನು ಕೂಡ ಒಂದು ಲೇಯರ್ ಅಪ್ಲೈ ಮಾಡಿ ಅದ್ರ ಮೇಲ್ಗಡೆ ಇದನ್ನು ಪಲ್ಯ ಇಟ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಅವರಿಗೆ ಲಂಚ್ ಬಾಕ್ಸಿಗೆ ಕಳಿಸ್ಬೋದು, ಅಥವಾ ಸಂಜೆ ಬಂದಾಗ ಮಾಡಿಕೊಡ್ಬೋದು. ಊಟಕ್ಕೆ ಕೂಡ ಆ ಥರ ನೀವು ರೋಲ್ಸ್ನ ಕೂಡ ಮಾಡಿಕೊಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.